ಮತ್ತೊಂದು ಉದಾಹರಣೆ ಅಂತಂದ್ರೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸರಿ, ಟಿಪ್ಪು ವಧೆ ವಾರ್ ಮ್ಯಾನ್ಯುಯಲ್ ಆಗಿದ್ದ ಫತಾಹುಲ್ ಮುಜಾಹಿದ್ದೀನ್, ಇದರ ಪ್ರೊನೌನ್ಸಿಯೇಷನ್ ಸರಿನಾ ತಪ್ಪ ನನಗೆ ಗೊತ್ತಿಲ್ಲ ಸರ್. ಫತಾಹುಲ್ ಮುಜಾಹಿದ್ದೀನ್, ಇದರಲ್ಲಿ ಜಿಹಾದ್ನ ಪರಿಕಲ್ಪನೆ ಬಗ್ಗೆ ಚರ್ಚೆ ಇರುತ್ತೆ. ಅದರಲ್ಲೂ ಈತ ಕೋಲ್ಕತಾದ ತನ್ನ ಕಮಿಷನರ್ಗೆ ಬರೆದಿರುವ ಪತ್ರದಲ್ಲಿ ಟಿಪ್ಪು ಬಹಳ ಸ್ಪಷ್ಟವಾಗಿ ಫೋರ್ಸ್ಫುಲ್ ಮತಾಂತರದ ಬಗ್ಗೆ ಈತ ಮಾತನಾಡಿದ್ದಾನೆ. ಅತಿ ಶೀಘ್ರದಲ್ಲಿ ಇಸ್ಲಾಮೀಕರಣ ಆಗಬೇಕು ಅನ್ನೋ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾನೆ. ಇದನ್ನ ಕೂಡ ಕೆಲ ಹಿಸ್ಟೋರಿಯನ್ಸ್ ಮುಂದಿಟ್ಟು ಖಂಡಿತವಾಗಿಯೂ ಇಸ್ಲಾಮೀಕರಣ ಆಗಬೇಕು ಎನ್ನುವ ಶಬ್ದ ಪ್ರಯೋಗವನ್ನ ನೀವು ಟಿಪ್ಪುವಿಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳಲ್ಲಿ ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಜಿಹಾದ್ ಎನ್ನುವ ಶಬ್ದ ಪ್ರಯೋಗವೂ ಕೂಡ ಆ ಕಾಲಕ್ಕೆ ಇರಲಿಲ್ಲ. ಆಯ್ತಾ, ಇದೆಲ್ಲವೂ ಕೂಡ ಕಪೋಲ ಕಲ್ಪಿತವಾಗಿ ಒಬ್ಬ ವ್ಯಕ್ತಿಯನ್ನು ಹಣಿಯಲಿಕ್ಕೆ ಅಂತಲೇ ಹುಟ್ಟುಕೊಳ್ತಿರುವಂತಹ ಕಥೆಗಳು. ನಿಮಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೇನೆ. ಕೊಡಗಿನಲ್ಲಿ ಟಿಪ್ಪು ಸುಲ್ತಾನ್ ಸುಮಾರು 80,000 ಯುವ ಕೊಡವರ ತಲೆ ಕಡಿಸಿ ಹಾಕಿದ ಎನ್ನುವ ಒಂದು ಆರೋಪ ನಿಜವಾಗಿದೆ. ಹೌದಾ? ನಿಮಗೂ ಬಂದಿದೆ ಅಲ್ವಾ ಮಾಹಿತಿ? ಹೌದು. 1881 ಬ್ರಿಟಿಷ್ ಭಾರತದ ಮೊದಲ ಜನಗಣತಿಯಲ್ಲಿ 1889 ನಡೆದ ಜನಗಣತಿಯ ಮೈಸೂರು ಸಂಸ್ಥಾನದ ಒಟ್ಟು ಜನಸಂಖ್ಯೆ 3.5 ರಿಂದ 4.5 ಲಕ್ಷ. ಹಾಗಾದರೆ ಆ ಕಾಲಘಟ್ಟಕ್ಕೆ ಕೊಡಗಿನ ಜನಸಂಖ್ಯೆ ಎಷ್ಟು, ಕೊಡಗಿನಲ್ಲಿ ಕೊಡವರ ಸಂಖ್ಯೆ ಎಷ್ಟು ನೋಡಿ. ಈ ಹೊತ್ತು 20-25 ಹೊಸ್ತಿಲಲ್ಲಿ ನಿಂತು ನಾವು ಕೊಡವ ಮತದಾರ ಬಾಂಧವರ ಸಂಖ್ಯೆಯನ್ನು ನೀವೇನಾದ್ರೂ ಲೆಕ್ಕ ಹಾಕೋದಾದ್ರೆ 1.5 ಲಕ್ಷ ದಾಟಿಲ್ಲ. ಈ ಘಟನೆ ನಡೆದ 2 ಶತಮಾನಗಳ ನಂತರವೂ ಕೂಡ 1.5 ಲಕ್ಷ ದಾಟದ ಒಂದು ಸಮುದಾಯದಲ್ಲಿ 200 ವರ್ಷಗಳ ಹಿಂದೆ 80,000 ಯುವಕರೇ ಇದ್ರು ಅಂತ ಹೇಳೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ನಾನು ಹೇಳ್ತಾ ಇರೋದು, ನಾನಿಲ್ಲಿ ಟಿಪ್ಪುವಿನ ಸಮರ್ಥಿಸ್ಕೊಳ್ತಾ ಇಲ್ಲ. ಟಿಪ್ಪುವಿನ ಸಮರ್ಥನೆ ಮಾಡಿಕೊಳ್ಳೋದ್ರಿಂದ ಯಾರು ನಮಗೆ ಯಾವ ಕಿರೀಟ ಕೊಡಬೇಕಾದ ಅಗತ್ಯ ಇಲ್ಲ. ಟಿಪ್ಪುವಿನ ಒಪ್ಪುಗಳನ್ನು ನಾವು ಹೇಗೆ ಹೆಮ್ಮೆಯಿಂದ ಹೇಳ್ತೇವೋ, ಟಿಪ್ಪುವಿನ ತಪ್ಪುಗಳನ್ನು ಕೂಡ ನಾವು ತೆಗೆದಿಡಬೇಕಾದ ಅಗತ್ಯ ಇದೆ. ಇತಿಹಾಸ ಯಾವಾಗಲೂ ಕೂಡ, ಚರಿತ್ರೆ ಎಡ ಮತ್ತು ಬಲ ದಂಡಗಳಲ್ಲಿ ಕಾಲಿಟ್ಕೊಂಡು ನಡಿಬೇಕಾದ ಅಗತ್ಯ ಇಲ್ಲ. ಚರಿತ್ರೆ ಯಾವತ್ತೂ ಕೂಡ ನದಿ ಹಾಗೆ ನಿರ್ಮಲವಾಗಿ ಹೋಗ್ತಾ ಇರಬೇಕು. ಆದರೆ ನಿರ್ಮಲವಾದ ನದಿಗೆ ಧರ್ಮದ ಹೊಲಸನ್ನ ಸುರಿತಾ ಇರೋರು, ಕಲಸು ಮೇಲೋಗ್ರ ಮಾಡ್ತಾ ಇರೋರಿಗೆ ಸತ್ಯಗಳು ಗೊತ್ತಿಲ್ಲ. ಸತ್ಯಗಳು ಗೊತ್ತಿಲ್ಲದ ಕಾರಣಕ್ಕಾಗಿ ಇಂತಹ ಹುಚ್ಚುತನಗಳನ್ನು ಮಾಡ್ತಾ ಇದ್ದಾರೆ. ನೀವೇ ಒಂದು ಪುಸ್ತಕದ ರೆಫರೆನ್ಸ್ ಕೊಟ್ರಿ. ನಿಮಗೆ ಹೇಳ್ತೇನೆ, ಪ್ರತಾಪ ಸಿಂಹ ಅವರ ಬಗ್ಗೆ ನನಗೆ ಗೌರವ ಇದೆ. ನನ್ನ ಮೈಸೂರಿನ ಸಂಸದರಾಗಿದ್ದವರು, ಒಬ್ಬ ಪತ್ರಕರ್ತ. ಅವರು ಟಿಪ್ಪು ಸುಲ್ತಾನ್ ದೇಶಭಕ್ತನೇ ಅಥವಾ ದೇಶ ಪ್ರೇಮಿ ಅಂತ ಒಂದು 250 ಪುಟಗಳ ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದ ಒಂದು ಅಧ್ಯಾಯದಲ್ಲಿ ಕೊಡಗಿನ ದೊರೆ 2ನೇ ಲಿಂಗರಾಜ ಮಡಿಕೇರಿಯಲ್ಲಿ ಓಂಕಾರೇಶ್ವರ ದೇವಾಲಯವನ್ನು ಕಟ್ಟಿಸಿದ ನಂತರ ಆ ದೇವಸ್ಥಾನದ ಗೋಪುರದ ಎತ್ತರವನ್ನು ಕಂಡು ಅವನು ಸ್ತಂಭೀಭೂತನಾದ. ಈ ಗೋಪುರವೇನಾದರೂ ಟಿಪ್ಪುವಿನ ಕಣ್ಣಿಗೆ ಬಿದ್ದರೆ ಆತ ಅದನ್ನು ಧ್ವಂಸ ಮಾಡಿಬಿಡ್ತಾನೆ ಎನ್ನುವ ಭಯಕ್ಕೆ ಬಿದ್ದ 2ನೇ ಲಿಂಗರಾಜ ತಾನೇ ನಿರ್ಮಾಣ ಮಾಡಿದ್ದ ಗೋಪುರವನ್ನ ಧ್ವಂಸ ಮಾಡಿ ಅದನ್ನ ಮಸೀದಿಯ ಹಾಗೆ ಗುಂಬಜ್ ಮಾದರಿಯಲ್ಲಿ ನಿರ್ಮಾಣ ಮಾಡಿದ ಅಂತ ಶ್ರೀಯುತ ಪ್ರತಾಪ ಸಿಂಹ ಅವರು ಅಧಿಕೃತವಾಗಿ ತಮ್ಮ ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಸತ್ತದ್ದು 1799 ಮೇ 4ರಂದು. ಕೊಡಗಿನ ಮಡಿಕೇರಿಯ ಓಂಕಾರೇಶ್ವರ ದೇಗುಲ ನಿರ್ಮಾಣವಾದದ್ದು 1812 ಜುಲೈನಲ್ಲಿ. ಹೀಗಿರುವಾಗ ಒಂದು ವಿಷಯವನ್ನ ದಾಖಲೆಗಳಿಲ್ಲದೆ, ಸ್ಪಷ್ಟವಾದ ಆಧಾರಗಳಿಲ್ಲದೆ, ಕೇವಲ ತರ್ಕಕ್ಕೋ ಅಥವಾ ಒಬ್ಬನನ್ನು ದ್ವೇಷಿಸಬೇಕು ಎಂಬ ಒಂದು ಜಿದ್ದಿಗೋ ಬಿದ್ದು ಅಸತ್ಯವನ್ನು ಸತ್ಯ ಎನ್ನುವ ಹಾಗೆ ಬರೆಯುವ ಚಾಳಿ ನಮಗೆ ಸಮಕಾಲೀನ ಸಂದರ್ಭದಲ್ಲಿಯೇ ಇರುವಾಗ 200 ವರ್ಷಗಳ ಹಿಂದೆ ಟಿಪ್ಪು ಎಂಬ ಒಬ್ಬ ವ್ಯಕ್ತಿಯನ್ನ ದ್ವೇಷಿಸ್ತಾ ಇದ್ದಂತಹ ವ್ಯಕ್ತಿಗಳಿಗೆ ನೀವು ಹೇಗೆ ಬಯಸ್ತೀರಾ ಅವರಲ್ಲಿ ಇರಬಾರ್ದು ಅಂತ? ನಿಮಗೆ ಒಂದು ಮಾತು ನೆನಪಲ್ಲಿರಲಿ, ಟಿಪ್ಪು ಸತ್ತ ಬಿದ್ದು ಕೂಡಲೇ ವೆಲ್ಲೆಸ್ಲಿ ಒಂದು ಮಾತನ್ನ ಹೇಳ್ತಾನೆ, ಟಿಪ್ಪು ಹತನಾಗಿದ್ದಾನೆ, ಈ ಕ್ಷಣದಿಂದ ಟಿಪ್ಪು ಹತನಾಗಿದ್ದಾನೆ. ಬ್ರಿಟಿಷರ ಭಾರತವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು ಎನ್ನುವ ಹೆಬ್ಬಯಕೆಗೆ ತಡೆಗೋಡೆಯಾಗಿದ್ದ ಟಿಪ್ಪು ಸುಲ್ತಾನ್ ಇನ್ನಿಲ್ಲ. ಈ ಕ್ಷಣದಿಂದ ಇಡೀ ಇಂಡಿಯಾ ನಮ್ಮದು ಎನ್ನುವ ಉದ್ಘೋಷವನ್ನ ವೆಲ್ಲೆಸ್ಲಿ ಅವತ್ತು ಹೇಳ್ತಾನೆ. ವೆಲ್ಲೆಸ್ಲಿ ಹೇಳಬೇಕು ಅಂದ್ರೆ ಆತನ ಎದೆ ಒಳಗೆ ಎಷ್ಟು ಕಿಚ್ಚಿತ್ತು. ಅದಕ್ಕೆ ಕಾರಣ ಏನಂದ್ರೆ ಟಿಪ್ಪು ತನ್ನ ಎಲ್ಲ
ಸ್ವಜಾತಿ ಬಾಂಧವರನ್ನ, ಅಂದ್ರೆ ನಾನು ಸ್ವಜಾತಿ ಬಾಂಧವರು ಅಂದ್ರೆ ಧರ್ಮ ಮತ್ತು ಜಾತಿಯ ಕಾರಣದಿಂದ ಹೇಳ್ತಾ ಇಲ್ಲ, ಭಾರತದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿದ್ದಂತಹ ಎಲ್ಲ ರಾಜಪ್ರಭುತ್ವಗಳನ್ನು ಆತ ಅಪ್ರೋಚ್ ಮಾಡ್ತಾನೆ, ಪತ್ರಗಳನ್ನು ಬರೀತಾನೆ. ವಿಶೇಷವಾಗಿ ಮರಾಠರ ಪೇಶ್ವೆಗಳಿಗೆ, ನಿಜಾಮನಿಗೆ ಮತ್ತು ತಿರುವಾಂಕೂರಿನ ರಾಜರುಗಳಿಗೆ ಪತ್ರ ಬರೆದು ಹೇಳ್ತಾರೆ, ನಮ್ಮ ಕಚ್ಚಾಟಗಳು ನಮ್ಮೊಳಗೆ ಇರಲಿ, ಇದು ದಾಯಾದಿ ಕಲಹದ ಹಾಗಿದ್ದರೂ ಚಿಂತೆ ಇಲ್ಲ, ನಾಳೆ ನಾವು ಅದನ್ನು ಸರಿಪಡಿಸಿಕೊಳ್ಳಲು ಸಾಕಷ್ಟು ಅವಕಾಶಗಳಿವೆ. ಆದರೆ ಹೊರಗಿನಿಂದ ಬಂದವರಿಗೆ ನಮ್ಮೊಳಗಿನ ಹುಡುಕುಗಳನ್ನು ನೀವಾಗಿಯೇ ತೆರೆದಿಡಬೇಡಿ, ಹಾಗಾಗಿ ಅವರನ್ನು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಓಡಿಸೋಣ ಅನ್ನುವ ಪತ್ರವನ್ನು ಬರೀತಾನೆ. ಅಷ್ಟೆಲ್ಲ ಮಾಡಿದರೂ ಕೂಡ ಟಿಪ್ಪುವಿನ ವಿರುದ್ಧ ಈ ಎಲ್ಲ ಪಡೆಗಳು ಕೂಡ ಒಂದಾಗಿ 1799ರಲ್ಲಿ ಆತನ ವಿರುದ್ಧ ಮುಗಿಬಿಡ್ತವೆ. ಶ್ರೀರಂಗಪಟ್ಟಣದ ಪತನ ಆಗುತ್ತೆ, ಟಿಪ್ಪು ಸಾಯ್ತಾನೆ. ಸೊ ಹೀಗಿರುವಾಗ ನಾವು ಟಿಪ್ಪುವನ್ನ ದ್ವೇಷಿಸುತ್ತಿದ್ದವರು, ನೀವು ನೋಡಿ, ಟಿಪ್ಪು ಸತ್ತ ಕೇವಲ 3 ವರ್ಷಗಳಿಗೆ, ಅವತ್ತು ಟಿಪ್ಪು ಸತ್ತಾಗ ನಾನಾ ಫಡ್ನವೀಸ್ ಒಂದು ಮಾತು ಹೇಳ್ತಾನೆ, ಟಿಪ್ಪು ಇಂದು ಸತ್ತಿದ್ದಾನೆ, ನಾಳಿನ ಸರದಿ ನಮ್ಮದು ಅಂತ ಹೇಳ್ತಾನೆ. ನಾನಾ ಮಾತು ಕೇವಲ 3 ವರ್ಷದಲ್ಲಿ ನಿಜ ಆಗುತ್ತೆ. 1802ರಲ್ಲಿ ಪುಣೆಯ ಮರಾಠ ವಾಡಾದಲ್ಲಿ ನಾನಾ ಫಡ್ನವೀಸ್ ಸೇರಿದ ಹಾಗೆ ಮರಾಠರ ಎಲ್ಲ ನಾಯಕರುಗಳು, ರಾಜರುಗಳು, ಸಾಮಂತರುಗಳು ಬ್ರಿಟಿಷರ ಮುಂದೆ ಮಂಡಿಯೂರಿ ಗೋಣು ಬಗ್ಗಿಸಿ ಶರಣಾಗತರಾಗ್ತಾರೆ. 1802ರ ನಂತರ ಅವರಿಗೆ ಯಾರು ಒಬ್ಬ ತಡೆಗೋಡೆಯಾಗಿದ್ದನೋ ಅವನ ಸತ್ತು ಕೂಡಲೇ ಇಡೀ ಭಾರತವನ್ನ ಮತಾಂಧತೆಯನ್ನ ಮಾಡಿದ್ದರೂ ಮಾಡಿರಬಹುದು, ನಾನು ವಾದ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸರಿ, ಟಿಪ್ಪುವದೇ ವಾರ್ ಮ್ಯಾನ್ಯುಯಲ್ ಆಗಿದ್ದ ಫತಾಹುಲ್ ಮುಜಾಹಿದ್ದೀನ್, ಇದರ ಪ್ರೊನೌನ್ಸಿಯೇಷನ್ ಸರಿನಾ ತಪ್ಪ ನನಗೆ ಗೊತ್ತಿಲ್ಲ ಸರ್. ಫತಾಹುಲ್ ಮುಜಾಹಿದ್ದೀನ್, ಇದರಲ್ಲಿ ಜಿಹಾದ್ನ ಪರಿಕಲ್ಪನೆ ಬಗ್ಗೆ ಚರ್ಚೆ ಇರುತ್ತೆ. ಅದರಲ್ಲೂ ಈತ ಕೋಲ್ಕತಾದ ತನ್ನ ಕಮಿಷನರ್ಗೆ ಬರೆದಿರುವ ಪತ್ರದಲ್ಲಿ ಟಿಪ್ಪು ಬಹಳ ಸ್ಪಷ್ಟವಾಗಿ ಫೋರ್ಸ್ಫುಲ್ ಮತಾಂತರದ ಬಗ್ಗೆ ಈತ ಮಾತನಾಡಿದ್ದಾನೆ. ಅತಿ ಶೀಘ್ರದಲ್ಲಿ ಇಸ್ಲಾಮೀಕರಣ ಆಗಬೇಕು ಅನ್ನೋ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾನೆ. ಇದನ್ನ ಕೂಡ ಕೆಲ ಹಿಸ್ಟೋರಿಯನ್ಸ್ ಮುಂದಿಟ್ಟು ಖಂಡಿತವಾಗಿಯೂ ಇಸ್ಲಾಮೀಕರಣ ಆಗಬೇಕು ಎನ್ನುವ ಶಬ್ದ ಪ್ರಯೋಗವನ್ನ ನೀವು ಟಿಪ್ಪುವಿಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳಲ್ಲಿ ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಜಿಹಾದ್ ಎನ್ನುವ ಶಬ್ದ ಪ್ರಯೋಗವೂ ಕೂಡ ಆ ಕಾಲಕ್ಕೆ ಇರಲಿಲ್ಲ. ಆಯ್ತಾ, ಇದೆಲ್ಲವೂ ಕೂಡ ಕಪೋಲ ಕಲ್ಪಿತವಾಗಿ ಒಬ್ಬ ವ್ಯಕ್ತಿಯನ್ನು ಹಣಿಯಲಿಕ್ಕೆ ಅಂತಲೇ ಹುಟ್ಟುಕೊಳ್ತಿರುವಂತಹ ಕಥೆಗಳು. ನಿಮಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೇನೆ. ಕೊಡಗಿನಲ್ಲಿ ಟಿಪ್ಪು ಸುಲ್ತಾನ್ ಸುಮಾರು 80,000 ಯುವ ಕೊಡವರ ತಲೆ ಕಡಿಸಿ ಹಾಕಿದ ಎನ್ನುವ ಒಂದು ಆರೋಪ ನಿಜವಾಗಿದೆ, ಹೌದಾ? ನಿಮಗೋದು ಬಂದಿದೆ ಅಲ್ವಾ ಮಾಹಿತಿ? ಹೌದು. 1881ರ ಬ್ರಿಟಿಷ್ ಭಾರತದ ಮೊದಲ ಜನಗಣತಿಯಲ್ಲಿ 1889ರಲ್ಲಿ ನಡೆದ ಜನಗಣತಿಯ ಮೈಸೂರು ಸಂಸ್ಥಾನದ ಒಟ್ಟು ಜನಸಂಖ್ಯೆ 3.5 ರಿಂದ 4.5 ಲಕ್ಷ. ಹಾಗಾದರೆ ಆ ಕಾಲಘಟ್ಟಕ್ಕೆ ಕೊಡಗಿನ ಜನಸಂಖ್ಯೆ ಎಷ್ಟು, ಕೊಡಗಿನಲ್ಲಿ ಕೊಡವರ ಸಂಖ್ಯೆ ಎಷ್ಟು ನೋಡಿ. ಈ ಹೊತ್ತು 20-25ರ ಹೊಸ್ತಿಲಲ್ಲಿ ನಿಂತು ನಾವು ಕೊಡವ ಮತದಾರ ಬಾಂಧವರ ಸಂಖ್ಯೆಯನ್ನು ನೀವೇನಾದ್ರೂ ಲೆಕ್ಕ ಹಾಕೋದಾದ್ರೆ 1.5 ಲಕ್ಷ ದಾಟಿಲ್ಲ. ಈ ಘಟನೆ ನಡೆದ 2 ಶತಮಾನಗಳ ನಂತರವೂ ಕೂಡ 1.5 ಲಕ್ಷ ದಾಟದ ಒಂದು ಸಮುದಾಯದಲ್ಲಿ 200 ವರ್ಷಗಳ ಹಿಂದೆ 80,000 ಯುವಕರೇ ಇದ್ರು ಅಂತ ಹೇಳೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ನಾನು ಹೇಳ್ತಾ ಇರೋದು, ನಾನಿಲ್ಲಿ ಟಿಪ್ಪುವಿನ ಸಮರ್ಥಿಸ್ಕೊಳ್ತಾ ಇಲ್ಲ. ಟಿಪ್ಪುವನ್ನ ಸಮರ್ಥನೆ ಮಾಡಿಕೊಳ್ಳೋದ್ರಿಂದ ಯಾರೂ ನಮಗೆ ಯಾವ ಕಿರೀಟ ಕೊಡಬೇಕಾದ ಅಗತ್ಯ ಇಲ್ಲ. ಟಿಪ್ಪುವಿನ ಒಪ್ಪುಗಳನ್ನು ನಾವು ಹೇಗೆ ಹೆಮ್ಮೆಯಿಂದ ಹೇಳ್ತೇವೋ, ಟಿಪ್ಪುವಿನ ತಪ್ಪುಗಳನ್ನು ಕೂಡ ನಾವು ತೆಗೆದಿಡಬೇಕಾದ ಅಗತ್ಯ ಇದೆ. ಇತಿಹಾಸ ಯಾವಾಗಲೂ ಕೂಡ, ಚರಿತ್ರೆ ಎಡ ಮತ್ತು ಬಲ ದಂಡಗಳಲ್ಲಿ ಕಾಲಿಟ್ಕೊಂಡು ನಡಿಬೇಕಾದ ಅಗತ್ಯ ಇಲ್ಲ. ಚರಿತ್ರೆ ಯಾವತ್ತೂ ಕೂಡ ನದಿ ಹಾಗೆ ನಿರ್ಮಲವಾಗಿ ಹೋಗ್ತಾ ಇರಬೇಕು. ಆದರೆ ನಿರ್ಮಲವಾದ ನದಿಗೆ ಧರ್ಮದ ಹೊಲಸನ್ನ ಸುರಿತಾ ಇರೋರು, ಕಲಸು ಮೇಲೋಗ್ರ ಮಾಡ್ತಾ ಇರೋರಿಗೆ ಸತ್ಯಗಳು ಗೊತ್ತಿಲ್ಲ. ಸತ್ಯಗಳು ಗೊತ್ತಿಲ್ಲದ ಕಾರಣಕ್ಕಾಗಿ ಇಂತಹ ಹುಚ್ಚುತನಗಳನ್ನು ಮಾಡ್ತಾ ಇದ್ದಾರೆ. ನೀವೊಂದು ಪುಸ್ತಕದ ರೆಫರೆನ್ಸ್ ಕೊಟ್ರಿ, ನಿಮಗೆ ಹೇಳ್ತೇನೆ. ಪ್ರತಾಪ ಸಿಂಹ ಅವರ ಬಗ್ಗೆ ನನಗೆ ಗೌರವ ಇದೆ. ನನ್ನ ಮೈಸೂರಿನ ಸಂಸದರಾಗಿದ್ದವರು, ಒಬ್ಬ ಪತ್ರಕರ್ತ. ಅವರು ಟಿಪ್ಪು ಸುಲ್ತಾನ್ ದೇಶಭಕ್ತನೇ ಅಥವಾ ದೇಶ ಪ್ರೇಮಿ ಅಂತ ಒಂದು 250 ಪುಟಗಳ ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದ ಒಂದು ಅಧ್ಯಾಯದಲ್ಲಿ ಕೊಡಗಿನ ದೊರೆ 2ನೇ ಲಿಂಗರಾಜ ಮಡಿಕೇರಿಯಲ್ಲಿ ಓಂಕಾರೇಶ್ವರ ದೇವಾಲಯವನ್ನು ಕಟ್ಟಿಸಿದ ನಂತರ ಆ ದೇವಸ್ಥಾನದ ಗೋಪುರದ ಎತ್ತರವನ್ನು ಕಂಡು ಅವನು ಸ್ತಂಭೀಭೂತನಾದ.
ಈ ಗೋಪುರವೇನಾದರೂ ಟಿಪ್ಪುವಿನ ಕಣ್ಣಿಗೆ ಬಿದ್ದರೆ ಆತ ಅದನ್ನು ಧ್ವಂಸ ಮಾಡಿಬಿಡ್ತಾನೆ ಎನ್ನುವ ಭಯಕ್ಕೆ ಬಿದ್ದ ಎರಡನೆಯ ಲಿಂಗರಾಜ ಗೋಪುರ ತಾನೇ ನಿರ್ಮಾಣ ಮಾಡಿದ ಗೋಪುರವನ್ನ ಧ್ವಂಸ ಮಾಡಿ ಅದನ್ನ ಮಸೀದಿಯ ಹಾಗೆ ಗುಂಬಜ್ ಮಾದರಿಯಲ್ಲಿ ನಿರ್ಮಾಣ ಮಾಡಿದ ಅಂತ ಶ್ರೀಯುತ ಪ್ರತಾಪ ಸಿಂಹ ಅವರು ಅಧಿಕೃತವಾಗಿ ತಮ್ಮ ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಸತ್ತದ್ದು 1799 ಮೇ 4ರಂದು ಕೊಡಗಿನ ಮಡಿಕೇರಿಯ ಓಂಕಾರೇಶ್ವರ ದೇಗುಲ ನಿರ್ಮಾಣವಾದದ್ದು 1812 ಜುಲೈನಲ್ಲಿ. ಹೀಗಿರುವಾಗ ಒಂದು ವಿಷಯವನ್ನ ದಾಖಲೆಗಳಿಲ್ಲದೆ, ಸ್ಪಷ್ಟವಾದ ಆಧಾರಗಳಿಲ್ಲದೆ, ಕೇವಲ ತರ್ಕಕ್ಕೋ ಅಥವಾ ಒಬ್ಬನನ್ನು ದ್ವೇಷಿಸಬೇಕು ಎಂಬ ಒಂದು ಜಿದ್ದಿಗೋ ಬಿದ್ದು ಅಸತ್ಯವನ್ನು ಸತ್ಯ ಎನ್ನುವ ಹಾಗೆ ಬರೆಯುವ ಚಾಳಿ ನಮಗೆ ಸಮಕಾಲೀನ ಸಂದರ್ಭದಲ್ಲಿಯೇ ಇರುವಾಗ 200 ವರ್ಷಗಳ ಹಿಂದೆ ಟಿಪ್ಪು ಎಂಬ ಒಬ್ಬ ವ್ಯಕ್ತಿಯನ್ನ ದ್ವೇಷಿಸ್ತಾ ಇದ್ದಂತಹ ವ್ಯಕ್ತಿಗಳಿಗೆ ನೀವು ಹೇಗೆ ಬಯಸ್ತೀರಾ ಅವರಲ್ಲಿ ಇರಬಾರ್ದು ಅಂತ? ನಿಮಗೆ ಒಂದು ಮಾತು ನೆನಪಲ್ಲಿರಲಿ, ಟಿಪ್ಪು ಸತ್ತ ಬಿದ್ದು ಕೂಡಲೇ ವೆಲ್ಲೆಸ್ಲಿ ಒಂದು ಮಾತನ್ನ ಹೇಳ್ತಾನೆ, ಟಿಪ್ಪು ಹತನಾಗಿದ್ದಾನೆ, ಈ ಕ್ಷಣದಿಂದ ಟಿಪ್ಪು ಹತನಾಗಿದ್ದಾನೆ, ಬ್ರಿಟಿಷರ ಭಾರತವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು ಎನ್ನುವ ಹೆಬ್ಬಯಕೆಗೆ ತಡೆಗೋಡೆಯಾಗಿದ್ದ ಟಿಪ್ಪು ಸುಲ್ತಾನ್ ಇನ್ನಿಲ್ಲ, ಈ ಕ್ಷಣದಿಂದ ಇಡೀ ಇಂಡಿಯಾ ನಮ್ಮದು ಎನ್ನುವ ಉದ್ಘೋಷವನ್ನ ವೆಲ್ಲೆಸ್ಲಿ ಅವತ್ತು ಹೇಳ್ತಾನೆ. ವೆಲ್ಲೆಸ್ಲಿ ಹೇಳಬೇಕು ಅಂದ್ರೆ ಆತನ ಎದೆ ಒಳಗೆ ಎಷ್ಟು ಕಿಚ್ಚಿತ್ತು. ಅದಕ್ಕೆ ಕಾರಣ ಏನಂದ್ರೆ ಟಿಪ್ಪು ತನ್ನ ಎಲ್ಲ ಸ್ವಜಾತಿ ಬಾಂಧವರನ್ನ, ಅಂದ್ರೆ ನಾನು ಸ್ವಜಾತಿ ಬಾಂಧವರು ಅಂದ್ರೆ ಧರ್ಮ ಮತ್ತು ಜಾತಿಯ ಕಾರಣದಿಂದ ಹೇಳ್ತಾ ಇಲ್ಲ, ಭಾರತದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿದ್ದಂತಹ ಎಲ್ಲ ರಾಜಪ್ರಭುತ್ವಗಳನ್ನು ಆತ ಅಪ್ರೋಚ್ ಮಾಡ್ತಾನೆ, ಪತ್ರಗಳನ್ನು ಬರೀತಾನೆ. ವಿಶೇಷವಾಗಿ ಮರಾಠರ ಪೇಶ್ವೆಗಳಿಗೆ, ನಿಜಾಮನಿಗೆ ಮತ್ತು ತಿರುವಾಂಕೂರಿನ ರಾಜರುಗಳಿಗೆ ಪತ್ರ ಬರೆದು ಹೇಳ್ತಾರೆ, ನಮ್ಮ ಕಚ್ಚಾಟಗಳು ನಮ್ಮೊಳಗೆ ಇರಲಿ, ಇದು ದಾಯಾದಿ ಕಲಹದ ಹಾಗಿದ್ದರೂ ಚಿಂತೆ ಇಲ್ಲ, ನಾಳೆ ನಾವು ಅದನ್ನು ಸರಿಪಡಿಸಿಕೊಳ್ಳಲು ಸಾಕಷ್ಟು ಅವಕಾಶಗಳಿವೆ. ಆದರೆ ಹೊರಗಿನಿಂದ ಬಂದವರಿಗೆ ನಮ್ಮೊಳಗಿನ ಹುಳುಕುಗಳನ್ನು ನೀವಾಗಿಯೇ ತೆರೆದಿಡಬೇಡಿ, ಹಾಗಾಗಿ ಅವರನ್ನು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಓಡಿಸೋಣ ಅನ್ನುವ ಪತ್ರವನ್ನು ಬರೀತಾನೆ. ಅಷ್ಟೆಲ್ಲ ಮಾಡಿದರೂ ಕೂಡ ಟಿಪ್ಪುವಿನ ವಿರುದ್ಧ ಈ ಎಲ್ಲ ಪಡೆಗಳು ಕೂಡ ಒಂದಾಗಿ 1799ರಲ್ಲಿ ಆತನ ವಿರುದ್ಧ ಮುಗಿಬಿಡ್ತವೆ. ಶ್ರೀರಂಗಪಟ್ಟಣದ ಪತನ ಆಗುತ್ತೆ, ಟಿಪ್ಪು ಸಾಯ್ತಾನೆ. ಸೊ ಹೀಗಿರುವಾಗ ನಾವು ಟಿಪ್ಪುವನ್ನ ದ್ವೇಷಿಸುತ್ತಿದ್ದವರು, ನೀವು ನೋಡಿ, ಟಿಪ್ಪು ಸತ್ತ ಕೇವಲ 3 ವರ್ಷಗಳಿಗೆ, ಅವತ್ತು ಟಿಪ್ಪು ಸತ್ತಾಗ ನಾನಾ ಫಡ್ನವೀಸ್ ಒಂದು ಮಾತು ಹೇಳ್ತಾನೆ, ಟಿಪ್ಪು ಇಂದು ಸತ್ತಿದ್ದಾನೆ, ನಾಳಿನ ಸರದಿ ನಮ್ಮದು ಅಂತ ಹೇಳ್ತಾನೆ. ನಾನಾ ಮಾತು ಕೇವಲ 3 ವರ್ಷದಲ್ಲಿ ನಿಜ ಆಗುತ್ತೆ. 1802ರಲ್ಲಿ ಪುಣೆಯ ಮರಾಠ ವಾಡಾದಲ್ಲಿ ನಾನಾ ಫಡ್ನವೀಸ್ ಸೇರಿದ ಹಾಗೆ ಮರಾಠರ ಎಲ್ಲ ನಾಯಕರುಗಳು, ರಾಜರುಗಳು, ಸಾಮಂತರುಗಳು ಬ್ರಿಟಿಷರ ಮುಂದೆ ಮಂಡಿಯೂರಿ ಗೋಣು ಬಗ್ಗಿಸಿ ಶರಣಾಗತರಾಗ್ತಾರೆ. 1802ರ ನಂತರ ಅವರಿಗೆ ಯಾರು ಒಬ್ಬ ತಡೆಗೋಡೆಯಾಗಿದ್ದನೋ ಅವನ ಸತ್ತು ಕೂಡಲೇ ಇಡೀ ಭಾರತವನ್ನ